ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ಆದೇಶ ಮತ್ತೆ ಸ್ಟಾಪ್ ಆಗಿರುವಂಥದ್ದು. ಅದಕ್ಕೆ ಕೂಡ ಹೈಕೋರ್ಟ್ನಿಂದ ತಡೆ ಬಂದಿರುವಂತಹ ವಿಚಾರ. ಪುತ್ತೂರು ಉಪವಿಭಾಗಕ್ಕೆ ಅಂತೇಳಿ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಟೋಟಲಿ ಈ ಒಂದು ಪ್ರಕರಣವನ್ನು ಯಾರೆಲ್ಲ ಹ್ಯಾಂಡಲ್ ಮಾಡಿದ್ರು ಅವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ಹಿನ್ನಡೆ, ದೊಡ್ಡ ಮುಖಭಂಗ ಅಂತ ಹೇಳಿದ್ರು ಕೂಡ ಇದು. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿಜವಾಗ್ಲೂ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಇದೊಂದು ತೀವ್ರ ಮುಖಭಂಗ ಅಥವಾ ಹಿನ್ನಡೆಯನ್ನು ತರುವಂತಹ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರದಲ್ಲಿ ಆಗಿದೆ ಅಂತ ಹೇಳಿದರೆ, ನಿಜವಾಗ್ಲೂ ಆ ಒಂದು ವಿಚಾರವನ್ನು ಇವತ್ತು ಅಪ್ಡೇಟ್ ಆಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟು ಎರಡೆರಡು ಬಾರಿ ಇವಾಗ ತಡೆ, ಮಧ್ಯಂತರ ತಡೆ, ಆಮೇಲೆ ಸಂಪೂರ್ಣವಾಗಿ ಹೈಕೋರ್ಟ್ ತಡೆ ಕೊಟ್ಟಿರುವಂಥದ್ದು. ಮಾತ್ರವಲ್ಲ, ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಛೀಮಾರಿಯನ್ನು ಹಾಕಿರುವಂತಹ ಘಟನೆ ಶನಿವಾರ ದಿವಸ ಹೈಕೋರ್ಟ್ನಲ್ಲಿ ನಡೆದಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ವಾದ ವಿವಾದಗಳನ್ನು ಆಲಿಸಿದಂತಹ ಮುಖ್ಯ ನ್ಯಾಯಮೂರ್ತಿ ಅವರಿದ್ದಂತಹ ಆ ಒಂದು ಪೀಠ ಈ ಒಂದು ತಡೆಯನ್ನು ಕೊಟ್ಟಿರುವಂಥದ್ದು. ಗಡೀಪಾರು ಆದೇಶದಲ್ಲಿ ಕೆಲವೊಂದು ವಿಚಾರಗಳು, ವಿವೇಚನೆಗಳನ್ನು ಸೇರಿಸಿ 3 ವಾರಗಳ ನಡುವೆ ಈ ಒಂದು ಗಡೀಪಾರು ಆದೇಶವನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು. ಬರೀ ಮರುಪರಿಶೀಲನೆ ಮಾಡ್ತಾರ ಅಲ್ಲ, ನಿಮ್ಮ ವಿವೇಚನೆಯನ್ನು ಬಳಸ್ಕೊಂಡು ಮರುಪರಿಶೀಲನೆ ಮಾಡಿ ಅಂತ ಕೂಡ ಹೇಳಿರುವಂಥದ್ದು. ಸೊ ಇದು ಯಾಕೆ ಹೇಳಿರಬೇಕು ಅಂತ ಕೇಳಿದರೆ, ನೋಡಿ, 3-4 ತಿಂಗಳುಗಳ ಮೊದಲ ಗಡೀಪಾರು ಆದೇಶ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ಬಹಳಷ್ಟು ಪೀಕ್ ಟೈಮ್ ಅಂತ ಹೇಳ್ತಾ ಇದ್ದಂತಹ ಒಂದು ಸಂದರ್ಭ. ಹಲವು ವಿಚಾರಗಳು, SIT ತನಿಖೆ, ಅದು ಇದು ಅಂತ ಹೇಳಿ ದೊಡ್ಡ ದೊಡ್ಡ ಅಪ್ಡೇಟ್ಗಳು ಬರ್ತಾ ಇದ್ದಂಥ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಬ್ರಹ್ಮಾವರದಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು, ಜೈಲು ಸೇರಿರುವಂಥದ್ದು ಎಲ್ಲವೂ ಗೊತ್ತಿದೆ. ಸೊ ಅದನ್ನು ಜಾಮೀನು ಪಡ್ಕೊಂಡು ಏನು ಹೊರಗಡೆ ಬರಬೇಕು ಅಂತ ಅನಿಸುವಷ್ಟರಲ್ಲಿ ಮತ್ತೊಂದು FIR ದಾಖಲಾಗುತ್ತೆ. ಆಮೇಲೆ ಅದರಡಿಯಲ್ಲಿ ಗಡೀಪಾರು ಆದೇಶ ಬರುತ್ತೆ. ಒಂದರ ಮೇಲೆ ಒಂದು FIR, ಗಡೀಪಾರು, ಅದು ಇದು ಅಂತ ಸಾಲಾಗಿ ಅವರನ್ನು ಕಟ್ಟಿ ಹಾಕುವಂತಹ ಪ್ರಯತ್ನಗಳು ನಡೀತಾ ಇದ್ದದ್ದನ್ನು ನಾವು ಗಮನಿಸಿರ್ಬೋದು. ಸೊ ಆ ಒಂದು ಬೆಳವಣಿಗೆ ನಂತರ ಹೈಕೋರ್ಟ್ನಲ್ಲಿ ಈ ಒಂದು ಗಡೀಪಾರು, ಮೊದಲನೇ ಹಂತದ ಗಡೀಪಾರಿಗೆ ಮಧ್ಯಂತರ ಸ್ಟೇಯನ್ನು ತಗೊಂಡ್ಬಂದಿದ್ರು. ಮಾತ್ರ ಅಲ್ಲ, ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಅದೇ ಕೋರ್ಟ್ನಿಂದ ನೋಟಿಸ್ ಕೂಡ ಬಂದಿತ್ತು. ಸೊ ಈ ಒಂದು ವಿಚಾರವನ್ನು ಮತ್ತೆ ಮರುಪರಿಶೀಲನೆ ಮಾಡಿ 15 ದಿವಸಗಳ ಒಳಗಡೆ ನೀವು ಈ ಒಂದು ಆದೇಶವನ್ನು ಮತ್ತೆ ಮರುಪರಿಶೀಲನೆ ಮಾಡಿ ಕೊಡ್ಬೋದು ಅಂತ. ಸೊ ಇದಕ್ಕೆ ಈ ಒಂದು ಪ್ರಕರಣಕ್ಕೆ ಇನ್ನೂ 10 ಹಲವು ಪ್ರಕರಣಗಳನ್ನ ಆ್ಯಡ್ ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಅದಂತಹ ದ್ವೇಷ ಅಂತ ಗೊತ್ತಾಗ್ತಾ ಇಲ್ಲ. ಇದು ಸ್ಟೆಲ್ಲಾ ವರ್ಗೀಸ್ ಅವರಿಗಿರುವಂತಹ ದ್ವೇಷವೋ ಅಥವಾ ಯಾರೋ ಇವರ ಕೈಗಳಿಗಿರುವಂತಹ ಅಧಿಕಾರಿಗಳು ಮಾಡ್ತಾ ಇರುವಂತಹ ಏನಾದರೂ ಷಡ್ಯಂತ್ರದ ಭಾಗವೋ ಅನ್ನುವಂತಹ ಪ್ರಶ್ನೆಗಳು ಇಡೀ ಸಾಮಾಜಿಕ ವಲಯದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು ಆ ಒಂದು ಸಂದರ್ಭದಲ್ಲಿ. ಸೊ ಏನೇ ಇರಲಿ, ಈ ಒಂದು ಪ್ರಕರಣದಲ್ಲಿ ಹಲವು ಮುಚ್ಚಿ ಹೋಗಿದ್ದಂತಹ ಪ್ರಕರಣಗಳನ್ನು ಮತ್ತೆ ಬೆಳಕಿಗೆ ತರಲಾಯಿತು. ಸೊ ಏನು ಖುಲಾಸೆಗೊಂಡಂತಹ ಪ್ರಕರಣಗಳನ್ನು ಮತ್ತೆ ರಿಓಪನ್ ಮಾಡಲಾಯಿತು. ಸಣ್ಣ ಪುಟ್ಟ ಕೇಸುಗಳನ್ನು ಕೂಡ ಮತ್ತೆ ರಿಓಪನ್ ಮಾಡಿ ಅದನ್ನು ಕೂಡ ಸೇರಿಸಿಕೊಂಡು, ಇಲ್ಲ ಇವರು ಗಡೀಪಾರು ಆದೇಶಕ್ಕೆ ಅರ್ಹರು, ನಾವೇನು ಗಡೀಪಾರು ಮಾಡಿದ್ವಿ ಅದು ಸರಿಯಾಗಿಯೇ ಇದೆ ಅಂತ ಮತ್ತೊಮ್ಮೆ ಅವರು ಆದೇಶವನ್ನು ಹೊರಪಡಿಸಿದರು. ಸೊ ಈ ಒಂದು ಆದೇಶದ ಮೇಲೆ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದರು. ನೋಡಿ, ಇಲ್ಲಿ ಸಾಮಾನ್ಯ ವ್ಯಕ್ತಿಗೆ ಖಂಡಿತವಾಗಿಯೂ ಜೀವನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಯಾಕೆಂತ ಕೇಳಿದರೆ, ಅವರ ಸಾಮಾನ್ಯ ವ್ಯಕ್ತಿ ಇಷ್ಟೆಲ್ಲ ಕಾನೂನು ಹೋರಾಟ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ, ಅವರ ಮೇಲೆ ಇಂತಹ ಒಂದು ಸುಳ್ಳಾರೋಪಗಳು ಅಥವಾ ಕಟ್ಟುಕತೆಗಳನ್ನು ಕಟ್ಟಿ ಗಡೀಪಾರು ಅಥವಾ ಬೇರೆ ಏನಾದರೂ ಪ್ರಕರಣಗಳು ಅಥವಾ UAPA ಏನು ಪ್ರಕರಣಗಳವರೆಗೆ ದಾಖಲಿಸುವಂತಹ ಸನ್ನಿವೇಶಗಳನ್ನು ನಾವು ಗಮನಿಸಿರ್ಬೋದು. ಸೊ ಇವೆಲ್ಲ ಆಗುವಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಅವರ ಸಾಮಾನ್ಯ ವ್ಯಕ್ತಿ, ಸೊ ಕೆಳ ಹಂತದಲ್ಲಿರುವಂತಹ ಬಡತನ ರೇಖೆಯಲ್ಲಿರುವಂತಹ ವ್ಯಕ್ತಿ ಇಂತಹ ಒಂದು ಕಷ್ಟದಲ್ಲಿ ಸಿಲುಕಿಕೊಂಡ್ರೆ ಆತ ಏನು ತಾನೇ ಮಾಡಬೇಕು? ನಿಜವಾಗ್ಲೂ ಆತ್ಮಹತ್ಯೆ ಅಲ್ಲದೆ ಬೇರೆ ದಾರಿನೇ ಇಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸದೃಢವಾಗಿ, ಒಂದು ರೀತಿಯಲ್ಲಿ ಆರ್ಥಿಕವಾಗಿಯೂ ಕೂಡ ಸದೃಢವಾಗಿದ್ದಾರೆ. ಮಾತ್ರವಲ್ಲ, ಜನ ಬೆಂಬಲ ಕೂಡ ಒಂದು ಒಳ್ಳೆ ರೀತಿಯಲ್ಲಿದೆ. ಸೊ ವಕೀಲರ ತಂಡ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಾದಗಳನ್ನು ಮಂಡಿಸ್ತಾ ಇದ್ದಾರೆ. ಇವೆಲ್ಲ ಕಾರಣಕ್ಕಾಗಿ ಅವರು ಈ ಒಂದು ಮೇಲ್ಮನವಿ ಸಲ್ಲಿಸೋಕೆ ಸಾಧ್ಯ ಆಗಿರುವಂಥದ್ದು. ಸೊ ಅವರು ಸಾಮಾನ್ಯ ವ್ಯಕ್ತಿಗೆ ವಕೀಲರು ಈ ರೀತಿಯಲ್ಲಿ ಪರಿಗಣನೆಯನ್ನು ಕೊಡೋದಿಲ್ಲ. ನಾನು ಸ್ಟ್ರೈಟ್ ಆಗಿ ಹೇಳ್ತೀನಿ, ಅಂದರೆ
ಒಂದು ರೀತಿಯಲ್ಲಿ ಇವೆಲ್ಲವೂ ನೋ ಕಾಸ್ಟ್ ಮೇಲೆ ನಡೀತಾ ಇರುವಂತಹ ವಿಚಾರ. ಯಾವುದೇ ವಕೀಲರು ಇಂತಹ ಧರ್ಮಸ್ಥಳ ಸಂಬಂಧಿತ ಪ್ರಕರಣಗಳಲ್ಲಿ ಯಾರೂ ಕೂಡ ಖರ್ಚನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಸುದ್ದಿ ಈ ಮೊದಲೇ ದೊಡ್ಡ ಮಟ್ಟದಲ್ಲಿ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡಿದ್ದವುಗಳು ಮತ್ತು ಕೆಲವೊಂದು ವಕೀಲರುಗಳು ಸ್ವತಃ ಬಾಯಿ ಬಿಚ್ಚಿ ಹೇಳಿರುವಂಥದ್ದು. ದೊರೆರಾಜು ಇರ್ಬೋದು, ಎಸ್ ಬಾಲನವರು ಇರ್ಬೋದು, ಇನ್ನು ಧನಂಜಯ್ ಅವರು ಇರ್ಬೋದು. ಸೊ ಇವರು ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ವಾದ ಮಾಡಿಸೋದಕ್ಕೆ ಯಾರಿಂದಾನೂ ದುಡ್ಡು ತಗೊಂಡಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಂತಹ ವಿಚಾರಗಳು ನಿಮಗೂ ಕೂಡ ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಇದು ಅಷ್ಟೊಂದು ಪರಿಣಾಮಕಾರಿಯಾಗಿ ಅವರಿಗೆ ಈ ಒಂದು ಆರ್ಥಿಕವಾಗಿ ಎಫೆಕ್ಟ್ ಆಗಿರೋದಿಲ್ಲ. ಆದರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೆ. 2ನೇ ಬಾರಿಯ ಗಡೀಪಾರು ಆದೇಶವನ್ನು ಕೂಡ ಅಲ್ಲಿ ಸ್ಟೇ ತರ್ತಾರೆ, ರದ್ದು ಮಾಡಲಾಗುತ್ತೆ. ಶನಿವಾರ ದಿವಸ ಆದೇಶ ಬರುತ್ತೆ. ಮಾತ್ರ ಅಲ್ಲ, ಉಪವಿಭಾಗಾಧಿಕಾರಿಗೆ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಆ ಒಂದು ಆದೇಶದಲ್ಲಿ ಉಲ್ಲೇಖ ಮಾಡ್ತಾರೆ, ಈ ಒಂದು ಮರುಪರಿಶೀಲನೆ ಮಾಡಲಿಕ್ಕೆ 3 ವಾರಗಳ ಗಡುವು ಕೊಡಲಾಗುತ್ತೆ. ಮಾತ್ರ ಅಲ್ಲ, ವಿವೇಚನೆಯೊಂದಿಗೆ ಈ ಒಂದು ಮರುಪರಿಶೀಲನೆ ಮಾಡಿ, ಅಂದರೆ ನೀವು ಬೇಕಾಬಿಟ್ಟಿಯಾಗಿ ನೀವು ನಿಮ್ಮಿಷ್ಟ ಬಂದಾಗೆ ಮಾಡುವುದಲ್ಲ, ವಿವೇಚನೆಯೊಂದಿಗೆ ಈ ಒಂದು ಮರುಪರಿಶೀಲನೆ ಮಾಡಿ ಇನ್ನೊಮ್ಮೆ ನಿಮಗೆ ಇದನ್ನು ಆದೇಶವನ್ನು ಕೊಡಬಹುದು ಅಂತ. ಸೊ ಇನ್ನು 3 ವಾರಗಳ ನಡುವೆ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಇವಿಷ್ಟು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಚಾರದಲ್ಲಿ ನಡೆದಿರುವಂತಹ ವಿಚಾರ. ಸೊ ಇಲ್ಲಿ ಧರ್ಮಸ್ಥಳ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು. ಸೊ ಇವೆಲ್ಲದರಲ್ಲಿ ಒಂದು ರೀತಿಯಲ್ಲಿ ಮುಂಪಂಕ್ತಿಯಲ್ಲಿ ನಿಂತು ಹೋರಾಟವನ್ನು ಮಾಡಿದವರು, ಮುನ್ನೆಲೆಯಲ್ಲಿ ನಿಂತು ಹೋರಾಟವನ್ನು ಮಾಡಿದವರು, ಅಥವಾ ಹೋರಾಟಗಾರರೆಲ್ಲರಿಗೂ ಸ್ಫೂರ್ತಿ ಅಂತ ಎನಿಸ್ಕೊಂಡವರು, ಹೋರಾಟದ ನಾಯಕರು ಅಂತ ಎನಿಸ್ಕೊಂಡವರು. ಸೊ ಈ ಒಂದು ಏನು ಮಾಧ್ಯಮಗಳು ಕಟ್ಟಿದಂತಹ ಬುರುಡೆ ಗ್ಯಾಂಗ್ ಅಲ್ಲಿ ಕೂಡ ಇದ್ದವರು. ಸೊ 2ನೇ ಆರೋಪಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನೇ SIT ಅಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ವಿಚಾರ. ಸೊ ಏನೇ ಇರಲಿ, ಆ ಒಂದು ಬೆಳವಣಿಗೆಗಳ ನಡುವೆ ಅವರ ಆ ಒಂದು ಗಡೀಪಾರು ಆದೇಶಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಂದಿರುವಂಥದ್ದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 9 ತಿಂಗಳ ಕಾಲ ಅವರು ಗಡೀಪಾರಿನಲ್ಲಿರಬೇಕು. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಬೆಳ್ತಂಗಡಿ ತಾಲೂಕನ್ನು ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಇರಬೇಕು ಅಂತ ಈ ಒಂದು ಆದೇಶ ಬಂದಿರುವಂಥದ್ದು. ಸೊ ಇದು ಎಲ್ಲರಿಗೂ ನಾರ್ಮಲ್ ಆಗಿ ಗೊತ್ತಿರುವಂತಹ ವಿಚಾರ. 4 ತಿಂಗಳಡೆಯಲ್ಲಿ 2 ಬಾರಿ ಆದೇಶಗಳು ಬರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಅಂತ ಕಾಣಿಸುತ್ತೆ. ಬೇರೆ ಯಾರಿಗೂ ಈ ರೀತಿ ಗಡೀಪಾರು ನೋಡಿ, ಇದು ಈ ಒಂದು ಗಡೀಪಾರು ಅಂತ ಹೇಳುವಾಗ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ಮಂಗಳೂರಲ್ಲಿ ಅವಳಿ ಕೊಲೆ ಪ್ರಕರಣಗಳು ನಡೆದಂತಹ ಸಂದರ್ಭ, ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಇರ್ಬೋದು, ಅಥವಾ ಅಬ್ದುಲ್ ರಹಮಾನ್ ಕೊಳತಮಜಲು ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣ ಇರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಜಾಯ್ನ್ ಆಗಿಕೊಂಡಂತಹ SP ಇರ್ಬೋದು, ಕಮಿಷನರ್ ಇರ್ಬೋದು, ಇವರ ಈ ಒಂದು ಆದೇಶದ ಮೇರೆಗೆ ಇಲ್ಲಿರುವಂತಹ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಆಯಾ ತಾಲೂಕುಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಸೊ ಈ ಒಂದು ಮಾಹಿತಿಯ ಪ್ರಕಾರ ಬಂಟ್ವಾಳ DYSP ಅಂತ ಕಾಣಿಸುತ್ತೆ, ಅವರ ಆ ಒಂದು ದಾಖಲೆಗಳ ಶೇಖರಣೆ ಆಧಾರದ ಮೇಲೆ ಉಪವಿಭಾಗಾಧಿಕಾರಿಗೆ ಈ ಒಂದು ದಾಖಲೆಗಳು ರವಾನೆ ಆಗುತ್ತೆ. ಸೊ ನಂತರ ನಡೆದಂತಹ ಬೆಳವಣಿಗೆಯಲ್ಲಿ ಪುತ್ತೂರಿಂದ ಕೆಲವು ವ್ಯಕ್ತಿಗಳು, ಆಮೇಲೆ ಬಂಟ್ವಾಳದಿಂದ ಕೆಲವು ವ್ಯಕ್ತಿಗಳು, ಆಮೇಲೆ ಬೆಳ್ತಂಗಡಿಯಿಂದ, ಆಮೇಲೆ ಬೇರೆ ಇನ್ನಿತರ ಹಲವು ತಾಲೂಕುಗಳಿಂದ ಟೋಟಲಿ 36 ಜನರ ಈ ಒಂದು ಗಡೀಪಾರು ಆದೇಶವು ಬಂದಿತ್ತು, ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಇವಾಗ ಸುದ್ದಿಯಲ್ಲಿರುವಂತಹ ಒಂದೇ ಒಂದು ವ್ಯಕ್ತಿ ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬಾಕಿ ಇರುವಂತಹ ಎಲ್ಲ ರೌಡಿ ಶೀಟರ್ಗಳು ಬೇಕಾಬಿಟ್ಟಿಯಾಗಿ ಅವರು ಇಲ್ಲ, ನಾವು ರೌಡಿ ಶೀಟರ್ಗಳೇ ಅಲ್ಲ, ನಾವು ದೊಡ್ಡ ದೊಡ್ಡ ಏನೋ ಒಳ್ಳೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರ ಜೊತೆ ಇರುವಂತಹ ವ್ಯಕ್ತಿಗಳು ಎನ್ನುವಂತಹ ರೀತಿಯಲ್ಲಿ ವೇದಿಕೆಗಳಲ್ಲಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಿರ್ಬೋದು, ಎಲ್ಲ ಓಪನ್ ಆಗಿ ನಡೀತಾ ಇದೆ. ಅವರಿಗೆ ಯಾವುದೇ ಏನು ಕಾನೂನಾತ್ಮಕವಾಗಿ ಯಾವುದೇ ವಿಚಾರಗಳು ಎಫೆಕ್ಟ್ ಆಗಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 2 ಬಾರಿ ಇವಾಗ ಗಡೀಪಾರು ಆದೇಶ ಬಂದಿರುವಂಥದ್ದು, 2 ಕೂಡ ಸ್ಟೇ ಆಗಿರುವಂಥದ್ದು. ಈ ಒಂದು ಗಡೀಪಾರು ವಿಚಾರದಲ್ಲಿ ವಿವೇಚನೆಯನ್ನು ಬಳಸಿಕೊಂಡು ಮರುಪರಿಶೀಲನೆ ಮಾಡಿ ಈ ಒಂದು ಗಡೀಪಾರು ಆದೇಶವನ್ನು ಮತ್ತೆ ಪರಿಶೀಲಿಸಿ ಅಂತ AC ಅವರಿಗೆ ಈ ಒಂದು ಕಡತವನ್ನು ವಾಪಸ್ ಕಳಿಸಿರುವಂಥದ್ದು. ಏನು ಆದೇಶ ಏನಿದೆ ಆ ಒಂದು ಪ್ರತಿಯನ್ನು ಮತ್ತೆ ಕಳಿಸಿ ಇದನ್ನು ಮರುಪರಿಶೀಲನೆ ಮಾಡಿ ನೋಡಿ. ಯಾಕೆ ಇದನ್ನು ಹೈಕೋರ್ಟ್ ಹೇಳ್ತಾ ಇದೆ ಅಂತ ಕೇಳಿದರೆ, ಇಲ್ಲಿ ವಾದ ಮಂಡಿಸ್ತಾ ಇರುವಂತಹ ವಕೀಲರು ನಿಯಮ ಪ್ರಕಾರವಾಗಿ ಏನೇನು ಒಳಗೊಂಡಿರಬೇಕೋ ಅದನ್ನೆಲ್ಲ ಪ್ರಶ್ನೆ ಮಾಡಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಳ್ಳಾಟಗಳು ಬಯಲಾಗಿರುವಂಥದ್ದು ನೋಡಿ. ನಿರ್ಜೀವವಾದಂತಹ ಪ್ರಕರಣಗಳು ಅಂದರೆ ಅವರು ಈ ಮೊದಲು ಸಣ್ಣ ಪುಟ್ಟ ಪ್ರಕರಣಗಳು, ಭಾಷಣ ಮಾಡಿರುವಂತಹ ಪ್ರಕರಣ ಇರ್ಬೋದು, ಇನ್ನಿತರ ಪ್ರಕರಣಗಳು ಏನು 10-15 ವರ್ಷಗಳ ನಡುವೆ ಇರುವಂತಹ ಪ್ರಕರಣಗಳನ್ನೆಲ್ಲ, ಅಂದರೆ ಒಂದು ರೀತಿಯಲ್ಲಿ ಖುಲಾಸೆಗೊಂಡಂತಹ ಪ್ರಕರಣಗಳನ್ನು ಹೆಕ್ಕಿ ಅದಕ್ಕೆ ಮರುಜೀವ ಕೊಟ್ಟು ಅದನ್ನು ಸೇರಿಸಿ ಅವರು ಹೌದು ಗಡೀಪಾರು ಆಗೋದಕ್ಕೆ ಅರ್ಹ ವ್ಯಕ್ತಿ ಅಂತ ಸಾಬೀತುಪಡಿಸಿ ಅದನ್ನು
ಅವರ ಮೇಲೆ ಆದೇಶವನ್ನು ಹಾಕಿರುವಂಥದ್ದು. ಸೊ ಎರಡೆರಡು ಬಾರಿ ಇಲ್ಲಿ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ತೀವ್ರ ಮುಖಭಂಗ ಆದಂತಹ ವಿಚಾರ ಅಂತ ಹೇಳ್ಬೋದು. ಅಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನಾಗ ಪ್ರಸನ್ನ ಅವರಿದ್ದಂತಹ ಒಂದು ಪೀಠ ಈ ಒಂದು ಆದೇಶವನ್ನು ಹೊರಪಡಿಸಿರುವಂಥದ್ದು. ಮತ್ತೆ 3 ವಾರಗಳ ಅವಕಾಶವನ್ನು ಕೊಟ್ಟಿರುವಂಥದ್ದು ಸ್ಟೆಲ್ಲಾ ವರ್ಗೀಸ್ ಅವರಿಗೆ. ಈ ಬಾರಿ ಅವರು ಇನ್ನೇನು ಕಸರತ್ತು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಟೋಟಲಿ ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರದಲ್ಲಿ 3-4 ತಿಂಗಳುಗಳ ಮೊದಲ ಗಡೀಪಾರು ಆದೇಶ ಬಂದಿತ್ತು. ನಂತರ ಅದಕ್ಕೆ ಸ್ಟೇ ಬಂದಿತ್ತು, ಅದನ್ನು ತೆಗೆದುಹಾಕಿದ್ರು. ಮತ್ತೆ ಎರಡನೇ ಆದೇಶ 1.5 ತಿಂಗಳ ನಂತರ ಬಂದಿತ್ತು. ಸೊ ಇವಾಗ 1.5 ತಿಂಗಳ ನಂತರ ಮತ್ತೆ ಈ ಒಂದು ಆದೇಶಕ್ಕೆ, ಎರಡನೆಯ ಬಾರಿಯ ಆದೇಶಕ್ಕೂ ಅಂದರೆ ಗಡೀಪಾರು ಆಗಲೇಬೇಕು, ಗಡೀಪಾರು ಆದೇಶದ ಮೈಕ್ ಮುಖಾಂತರ ಬೆಳ್ತಂಗಡಿಯಲ್ಲಿ ಹೇಳಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡೀಪಾರು ಮಾಡಲಾಗಿದೆ ಎನ್ನುವಂತಹ ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸರು. ಸೊ ಇವೆಲ್ಲವನ್ನ ಗಾಳಿಗೆ ತೋರಿಕೊಂಡು ಒಂದು ದೊಡ್ಡ ಮಟ್ಟದ ಮುಖಭಂಗ ಅಂತ ಹೇಳ್ಬೋದು ಪೊಲೀಸ್ ವ್ಯವಸ್ಥೆಗೆ ಅಥವಾ ಈ ಒಂದು ಉಪವಿಭಾಗಾಧಿಕಾರಕ್ಕೆ, ಎಲ್ಲದಕ್ಕೂ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿದಂತಹ ಎಲ್ಲ ಅಧಿಕಾರಿಗಳಿಗೂ ಒಂದು ರೀತಿಯಲ್ಲಿ ತೀವ್ರ ಮುಖಭಂಗ ಅಂತ ಕೂಡ ಇದನ್ನು ನಾವು ಬಣ್ಣಿಸಬಹುದು. ಅಂತಹ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಟೋಟಲಿ ನಾವು ಗಮನಿಸೋದಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ಆದೇಶವೇ ಸರಿ ಇಲ್ಲ, ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಆದಂತಹ ಒಂದು ಪ್ರಕ್ರಿಯೆ ಅಂತ ಇದರಿಂದ ಗಮನಿಸಬಹುದು. ಯಾರಿಗೂ ಕೂಡ ಇಂತಹ ವಿಚಾರಗಳಲ್ಲಿ ಇದುವರೆಗೂ ನಡೆದಿರಲಿಲ್ಲ. ಎರಡೆರಡು ಬಾರಿ ಒಂದು ರೀತಿಯಲ್ಲಿ ಆದೇಶ ಬರುವಂಥದ್ದು, ಗಡೀಪಾರು, ಅದರ ಮೇಲ್ಮನವಿಯಲ್ಲಿ ಹೈಕೋರ್ಟ್ ಅದನ್ನು ರದ್ದು ಮಾಡುವಂಥದ್ದು, ಮತ್ತೆ ಆದೇಶ ಬರುವಂಥದ್ದು, ಮತ್ತೆ ರದ್ದು ಮಾಡುವಂಥದ್ದು, ಮತ್ತೆ 3 ವಾರಗಳ ಕಾಲಾವಕಾಶವನ್ನು ಕೊಡುವಂಥದ್ದು. ನೋಡಿ, ಇದರಲ್ಲೇ ಒಂದು ರೀತಿಯಲ್ಲಿ ಸ್ಪಷ್ಟ ಆಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ನಿರಾಧಾರಿತವಾದಂತಹ ಸುಳ್ಳು ಪ್ರಕರಣದ ಆಧಾರದಲ್ಲಿ ಈ ಒಂದು ಗಡೀಪಾರು ಆದೇಶವನ್ನು ಮಾಡಲಾಗ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಗಂಭೀರವಾದಂತಹ ಒಂದು ತನಿಖೆಯನ್ನು ಮಾಡಬೇಕು. ನೋಡಿ, ಓರ್ವ ವ್ಯಕ್ತಿಯನ್ನ, ಹೋರಾಟಗಾರನನ್ನ ಈ ರೀತಿ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡುವಂಥದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಎಷ್ಟರ ಮಟ್ಟಿಗೆ ಇದೆ ಅನ್ನೋದರ ಬಗ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ಒಂದು ರೀತಿಯಲ್ಲಿ ಗಮನಾರ್ಹವಾದಂತಹ ಬೆಳವಣಿಗೆಗಳು ಹೊರಗಡೆ ಬರಲಿಕ್ಕಿದೆ. ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಕೆಲವೊಂದು ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಹೇಗಾದರೂ ಮಾದರಿ ತಣ್ಣಗೆಯಾಗಿ ಮಾಡಬೇಕು, ಅಂದರೆ ಅವರನ್ನು ಒಂದು ರೀತಿಯಲ್ಲಿ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಬೇಕು. ಅವರ ಧ್ವನಿ ಇಲ್ಲಿ ಶಾಶ್ವತವಾಗಿದ್ದರೆ ನಮಗಿಲ್ಲಿ ಜೀವನ ನಡೆಸೋದಕ್ಕೆ ಆಗೋದಿಲ್ಲ ಎನ್ನುವಂತಹ ಕೆಲವೊಂದು ಪ್ರಸಂಗಗಳು ನಡೆದಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ದಮನಿಸುವಂತಹ ಪ್ರಯತ್ನಗಳು ಆದರೆ ಮುಂದಿನ ದಿವಸಗಳಲ್ಲಿ ನಮಗೆ ಇಲ್ಲಿ ಜೀವನ ನಡೆಸೋಕ್ಕೆ ಸಾಧ್ಯ ಇದೆ ಎನ್ನುವಂತಹ ಪ್ರಯತ್ನಗಳ ಭಾಗವಾಗಿ ಈ ಒಂದು ವಿಚಾರಗಳು ನಡೀತಾ ಇರುವಂಥದ್ದು ಎನ್ನುವಂತಹ ಗಂಭೀರವಾದಂತಹ ಚರ್ಚೆಗಳೇ ಇವತ್ತು ನಡೀತಾ ಇರುವಂಥದ್ದು. ನೋಡಿ, ಎರಡನೇ ಬಾರಿಯ ಈ ಒಂದು ಮುಖಭಂಗದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಎದ್ದಂತಹ ಒಂದು ಪ್ರಶ್ನೆ, ಯಾಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಇಷ್ಟೊಂದು ಛಲ ವಹಿಸಿಕೊಂಡು ಮಾಡಬೇಕು? ಇನ್ನು ಏನೇನೋ ಪ್ರಕರಣಗಳಿದೆ ನೋಡಿ. ಬೆಳ್ತಂಗಡಿ ನಡೆದಂತಹ ಮೊನ್ನೆಯ ಸುಮಂತನ ಪ್ರಕರಣ ಗಮನಿಸಿ ಹೋಗಿ, ಇವಾಗ 3 ವಾರಗಳು ಕಳೀತಾ ಬಂತು, ಯಾವುದೇ ವಿಚಾರದಲ್ಲಿ ಬೆಳವಣಿಗೆಗಳು ಆಗ್ತಾ ಇಲ್ಲ. ಸೊ ಅದನ್ನು ಕೂಡ ಒಂದು ರೀತಿಯಲ್ಲಿ ಇದೇ ರೀತಿಯಲ್ಲಿ ಮಾಡಿದರೆ ಆರೋಪಿಯನ್ನು ಕಂಡುಹಿಡಿಬೋದಿತ್ತು. ಸೊ ಇದಕ್ಕೂ ಕೂಡ ಇವತ್ತು ಸಿ ರಿಪೋರ್ಟ್ ಹಾಕ್ತೀರಾ ಎನ್ನುವಂತಹ ಪ್ರಶ್ನೆಯನ್ನು ಸಾರ್ವಜನಿಕ ವಲಯದಲ್ಲಿ ನಾವು ಕೇಳ್ತಾ ಇರುವಂಥದ್ದು. ಇದು ಬೆಳ್ತಂಗಡಿ ತಾಲೂಕಿಗೆ ಮಾತ್ರ ಸೀಮಿತವಾಗಿರುವಂತಹ ಕೆಲವೊಂದು ಪ್ರಕ್ರಿಯೆಗಳ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು. ಟೋಟಲಿ ನೋಡೋದಾದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ಆದೇಶ ಸಂಪೂರ್ಣವಾಗಿ ಕಾನೂನು ಬಾಹಿರ. ಇನ್ನೂ 3 ವಾರಗಳ ಅವಕಾಶ ಇದೆ. ಮರುಪರಿಶೀಲನೆ ಮಾಡಿ, ಯಾವ ರೀತಿಯಲ್ಲಿ ವಿವೇಚನೆಯನ್ನು ಬಳಸಿಕೊಂಡು ಮರುಪರಿಶೀಲನೆ ಮಾಡಿ ಅಂತ AC ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಆದೇಶ ಕೊಟ್ಟಿರುವಂಥದ್ದು. ಇದೊಂದು ರೀತಿಯಲ್ಲಿ ತೀವ್ರವಾದಂತಹ ಮುಖಭಂಗ ಅಂತಲೇ ನಾವು ಇಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನೀವು ಗಮನಿಸಿದಂತಹ ಅಂಶಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.